ಭರತಖಂಡೇ ಭರತವರ್ಷೇ ಜಂಬೂದ್ವೀಪೇ ದಕ್ಷಿಣಾಯನೇ ಗೋದಾವರಿತೀರೆ ಹಿಂದೂಸ್ತಾನ್, ಭಾರತ್ ಮತ್ತು ಇಂಡಿಯಾ ಎಂದು ಹಲವಾರು ಬಗೆಯಿಂದ ನಮ್ಮ ಭಾರತ ದೇಶವನ್ನು ಕರೆಯುತ್ತಾರೆ. ಭಾರತ ದೇಶದ ಹಿಂದಿನ ಅನಾದಿ ಕಾಲದಿಂದಲೂ ಕೂಡಿ ಬಂದಿದೆ. ಹಲವಾರು ಸಾಮ್ರಾಜ್ಯಗಳು, ರಾಜಮನೆತನಗಳು ಆಳಿದರು ಹಾಗೂ ಪರಕೀಯರ ಆಗಮನದಿಂದ ನಮ್ಮ ದೇಶವು ನಾನಾ ರೀತಿಯ ದೌರ್ಜನ್ಯ ರೂಢಿ ಮಾಡಿದರೂ ನಮ್ಮ ಭಾರತದ ಸಂಪತ್ತಿಗೆ ಎಂದಿಗೂ ಕೂಡ ಕೊನೆಯಾಗಲಾರದು. ಈ ದಿನ ಸ್ವತಂತ್ರ ದಿನಾಚರಣೆಯಿಂದ 79ನೇ ಸ್ವತಂತ್ರ ದಿನ ಭಾರತ. ಈ ಸಂದರ್ಭದಲ್ಲಿ ನಾನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ವೀರ ಮಹಿಳೆ, ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಈ ಕಿತ್ತೂರು ನಾಡಿಗೆ ಬಂದಿದ್ದೇವೆ. ಇಲ್ಲಿ ಸಡಗರ ಸಂಭ್ರಮವನ್ನು ಕಿತ್ತೂರು ಚೆನ್ನಮ್ಮನನ್ನು ಕಿತ್ತೂರು ನಾಡಿನಲ್ಲಿ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡುತ್ತಿದ್ದಾರೆ. ತಾವು ನೋಡಬಹುದು. ಇವಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡೌಲ್ ಹುಸಿ ಅವರು ಒಂದು ಕಾಯ್ದೆ ತೆಗೆದಾಗ, ಆಮೇಲೆ ಇಲ್ಲಿ ಕಿತ್ತೂರು ನಾಡಿಗೆ ಬ್ರಿಟಿಷರು ಆಗಮಿಸಿ ಕಪ್ಪ ಕೊಡಬೇಕೆಂದು ಅವರಿಗೆ ಮೇಲಿಂದ ಮೇಲೆ ಇದು ಮಾಡುತ್ತಿದ್ದರು. ಆವಾಗ ವೀರ ಮಹಿಳೆಯಾದ ಚೆನ್ನಮ್ಮನು, ನಿಮಗೇಕೆ ನಾವು ಕಪ್ಪ ಕೊಡಬೇಕು, ನೀವು ಉಳಿದವರ ಬೆಳೆದವರ ಏನು ಮಾಡಿ ನಿಮಗೆ ಬ್ರಿಟಿಷರು ವಿರುದ್ಧ ದಂಗೆ ಹೇಳುತ್ತಾಳೆ. ಆ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯ ಸಮೇತ ಕಿತ್ತೂರಿನ ಮೇಲೆ ದಾಳಿ ಮಾಡುತ್ತಾರೆ. ಆ ದಾಳಿ ಮಾಡಿದ ಸಂದರ್ಭದಲ್ಲಿ ಕಿತ್ತಾಕ್ರೆ ಎನ್ನುವರನ್ನು ಹತ್ಯೆಗೈಯಲಾಗುತ್ತದೆ. ತದನಂತರ ಬ್ರಿಟಿಷರು ಸುಮ್ಮನೆ ಇರದೆ ಮತ್ತೆ ಸೈನ್ಯ ಸಮೇತ ಹೋಗಿ ಕಿತ್ತೂರು ಮೇಲೆ ದಾಳಿ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಕಿತ್ತೂರಿನ ಒಳ ದ್ವೇಷಗಳ ಕಾರಣದಿಂದ, ಆಮೇಲೆ ತೋಪುಗುತ್ತುಗಳಲ್ಲಿ ಸಗಣಿ ಮದ್ದನ್ನು ತುಂಬಿ ಕಿತ್ತೂರಿನ ಸೋಲಿಗೆ ಒಂದು ಕಾರಣರಾಗುತ್ತಾರೆ. ಈ ಯುದ್ಧದಲ್ಲಿ ಕಿತ್ತೂರು ಯುದ್ಧದಲ್ಲಿ ರಾಣಿ ಚೆನ್ನಮ್ಮನ ಸೋಲಾಗುತ್ತದೆ ಹಾಗೂ ಅವಳು ಗುಪ್ತ ಮಾರ್ಗದಿಂದ ತಪ್ಪಿಸಿಕೊಂಡು ಹೋಗುತ್ತಿರುವಾಗ ಅವರಿಗೆ ಆ ಮಾರ್ಗವನ್ನು ಮೊದಲೇ ಈ ದೇಶದ್ರೋಹಿಗಳು ಸೂಚಿಸಿರುತ್ತಾರೆ. ಆದ ಕಾರಣ ಮತ್ತು ಕಿತ್ತೂರು ಚೆನ್ನಮ್ಮನ ಬಂಧಿಸಿ ಅವರು ಬೈಲಹೊಂಗಲ ಗೃಹ ಬಂಧನದಲ್ಲಿ ಇಡುತ್ತಾರೆ. ಆಗ ಹಲವಾರು ದಿನಗಳು ಅವರು ಅಲ್ಲಿ ಗೃಹ ಬಂಧನದಲ್ಲಿರುತ್ತಾರೆ. ಇನ್ನೊಂದು ವಿಷಯ ಹೇಳಬೇಕೆಂದರೆ, ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಅಪಾರ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾನೆ. ಈ ಸಂಗೊಳ್ಳಿ ರಾಯಣ್ಣ ಬಂಡಾಯವನ್ನು ಹತ್ತಿಕ್ಕಲು ನಾನಾ ಬಗೆಯಿಂದ ಪ್ರಯತ್ನಿಸಿದರೂ ಬ್ರಿಟಿಷರಿಗೆ ಯಾವುದೇ ಒಂದು ನಮ್ಮ ಸಂಗೊಳ್ಳಿ ರಾಯಣ್ಣನನ್ನು ಹಿಡಿಯಲು ಆಗೋದಿಲ್ಲ. ಆಗ ಅವರು ಒಂದು ಯೋಜನೆಯನ್ನು ರೂಪಿಸುತ್ತಾರೆ. ಅವರ ಮಾವನವರಿಗೆ ಬಂಧಿಸಲು ಹೇಳುತ್ತಾರೆ. ನಮ್ಮ ಸಂಗೊಳ್ಳಿ ರಾಯಣ್ಣನು ಯಾವತ್ತೂ ತನ್ನ ಹತ್ತಿರ ಖಡ್ಗವನ್ನು ಇಟ್ಟುಕೊಂಡಿರುತ್ತಿದ್ದಾನೆ ಮತ್ತು ಒಂದು ನದಿಯಲ್ಲಿ ತೀರದಲ್ಲಿ ಜಳಕ ಮಾಡುವಾಗ ಅವರ ಮಾವನು ಬಂದು ನನ್ನ ಹತ್ತಿರ ಕೊಡು ಎಂದು ಆ ಕತ್ತಿಯನ್ನು ಕಸ್ಕೊಂಡು ಹೋಗಿ ಬ್ರಿಟಿಷರಿಗೆ ಸಹಾಯ ಮಾಡಿ ಅವನು ಬಂಧಿಸಲಾಗುತ್ತದೆ. ತದನಂತರ ಅವರನ್ನು ಇಲ್ಲಿ ನಮ್ಮ ಧಾರವಾಡ ಜೈಲಿನಲ್ಲಿ ಹಾಕಿ ಅವರನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲಾಗುತ್ತದೆ. ಇದು ಒಂದು ನಮ್ಮ ಕಿತ್ತೂರು ಸಂಸ್ಥಾನದ ಒಂದು ಇತಿಹಾಸವಾಗಿದೆ. ಕಿತ್ತೂರು ನಾಡು ಇಲ್ಲಿ ಗ್ರಾಮ ದೇವತೆ ಇದ್ದಾರೆ ಮತ್ತು ಕಿತ್ತೂರಿನಲ್ಲಿ ಇದು ತುಂಬಾ ಒಂದು ಐತಿಹಾಸಿಕವಾಗಿದೆ. ಇದನ್ನು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದವರು ಇದನ್ನು ಪುನರುಜ್ಜೀವನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೂ ಕೂಡ 200 ವರ್ಷ ಆದರೂ ಇದಕ್ಕೆ ಯಾವುದೇ ಒಂದು ಕೋಟೆಗಳು ಸ್ವಲ್ಪ ಪಾಳ ಬಿದ್ದಿದೆ. ಆದ್ದರಿಂದ ತಾವು ಕೂಡ ಇಲ್ಲಿ ಕಿತ್ತೂರಿಗೆ ಬಂದು ಕಿತ್ತೂರಿನ ಗತವೈಭವದ ಒಂದು ಇತಿಹಾಸವನ್ನು ತಿಳಿದುಕೊಳ್ಳಲು ನಾನು ಕೋರುತ್ತೇನೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮಿಂದ ಏನಾದರೂ ವಿಷಯ ವ್ಯಕ್ತಪಡಿಸಲು ಸ್ವಲ್ಪ ಸಮಸ್ಯೆ ಆಗಿದ್ದರೆ ತಾವು ಕಮೆಂಟ್ಸ್ ಮೂಲಕ ತಿಳಿಸಬಹುದು. ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಭಾರತ್ ಮಾತಾ.
ಈಗ ನೋಡಿ, ನಾವು ಇಲ್ಲಿ ಕಾವಲುಗಾರರು ಒಂದು ಊರಿನಿಂದ ಯಾರಾದರೂ ವೈರಿಗಳು ಬರುತ್ತಿದ್ದರೆ ಇಲ್ಲಿ ಒಬ್ಬ ಅಂಗರಕ್ಷಕ, ಇಲ್ಲಿ ಒಬ್ಬ ಕಾವಲುಗಾರನು ಇಲ್ಲಿ ನಿಂತು ಮೇಲಿನ ಎಲ್ಲ ಒಂದು ಸ್ಥಿತಿಗತಿಗಳನ್ನು ಗಮನಿಸಿ ಒಳಗೆ ಮಂತ್ರಿಗಳಿಗೆ ಅವರಿಗೆ ಸೂಚಿಸುತ್ತಿದ್ದನು. ಇದು ಎತ್ತರವಾಗಿದೆ. ಇದು ಸುತ್ತಲೂ ಈ ಕೋಟೆಯ ಯಾರಾದರೂ ಈ ವೈರಿಗಳ ಆಮೇಲೆ ಗುಪ್ತಚರರ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿರುತ್ತಿತ್ತು. ನೋಡಿ, ಈಗ ಆದರೂ ಎಷ್ಟು ಒಂದು ಪ್ರಕೃತಿಯ ರಮಣೀಯ ಸ್ವರೂಪವಿದೆ. ಎಲ್ಲೆಲ್ಲಿ ಹಸಿರು ತುಂಬಿದೆ. ಹಾಗೆ ಕಿತ್ತೂರಿನ ಇತಿಹಾಸವು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮರು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಥಮ ಒಬ್ಬ ಮಹಿಳೆ ಆಗಿದ್ದಾಳೆ. ಮಲ್ಲಸರ್ಜನ್ ದೇಸಾಯಿ ಅವರು, ಅವ್ರಿಗೆ ವಯಸ್ಸಾದ ಕಾರಣ ಅವರು ಬೇಗನೆ ತೀರಿಕೊಂಡ ನಂತರ ಇವರು ತಾವೇ ರಾಜ್ಯಭಾರ ಹೊತ್ತು ಇದು ಆಡಳಿತ ನಡೆಸುತ್ತಿರುತ್ತಾರೆ. ಆಗ ಅವ್ರಿಗೆ ಮಕ್ಕಳಿರೋ ಕಾರಣ ಮಲ್ಲಸರ್ಜನ್ ದೇಸಾಯಿ ಒಬ್ಬ ದತ್ತು ಮಗುವನ್ನು ತೆಗೆದುಕೊಳ್ಳುತ್ತಾರೆ. ಬ್ರಿಟಿಷರು ದತ್ತು ಮಗು ಪ್ರತಿಪಾದಿಸಿ ಅವರಿಗೆ ಹಿಂಸೆಯನ್ನು ನೀಡುತ್ತಾರೆ. ಇದು ಕಿತ್ತೂರು ಕೋಟೆಯ ಒಳಭಾಗದಲ್ಲಿ ಗ್ರಾಮದ ದುರ್ಗವ್ವ ದೇವಸ್ಥಾನವಾಗಿದೆ. ಇದು ಆ ಕಾಲದಲ್ಲೆಲ್ಲ ಪೂಜಿಸುತ್ತಾ ಬಂದ ಗ್ರಾಮ ದೇವತೆಯಾಗಿದ್ದಾರೆ. ಇಲ್ಲಿ ಪ್ರತಿ ವರ್ಷವೂ